ಧರ್ಮಸ್ಥಳ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ಚಾರ್ಜ್ ಶೀಟ್ ತೃಪ್ತಿ ತಂದಿಲ್ಲ. ನ್ಯೂಸ್ 18ಗೆ ಗಿರೀಶ್ ಮಠಣ್ಣವರ್ ಹೇಳಿಕೆಯನ್ನು ನೀಡಿದ್ದಾರೆ. 7,005 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಇವತ್ತು. ಅದರಲ್ಲಿ 255 ಸಾಕ್ಷಿಗಳಿದ್ದಾವೆ. ಯಾರನ್ನ ವಿಚಾರಣೆ ಮಾಡಬೇಕೋ ಅವರ ವಿಚಾರಣೆಯನ್ನ ಮಾಡಿಲ್ಲ. 7,005 ಪುಟಗಳ ಚಾರ್ಜ್ ಶೀಟ್ ಅನ್ನ ಒಟ್ಟಾರೆಯಾಗಿ ಸಲ್ಲಿಕೆ ಮಾಡಿರುವಂತದ್ದು. ಮೊದಲ ಬಾರಿಗೆ ಮತ್ತು ಇವತ್ತು ಸಲ್ಲಿಕೆ ಮಾಡಿದಂತಹ ಅಂತಿಮ ಚಾರ್ಜ್ ಶೀಟ್ ಎಲ್ಲವೂ ಸೇರಿ 255 ಸಾಕ್ಷಿಗಳಿದ್ದಾವೆ. ಆದರೆ ಯಾರನ್ನ ವಿಚಾರಣೆ ಮಾಡಬೇಕೋ ಅವರನ್ನ ವಿಚಾರಣೆ ಮಾಡಿಲ್ಲ. ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನುವಂಥದ್ದು ಬಹಿರಂಗ ಆಗಲಿ, ಜನರಿಗೆ ಸತ್ಯ ಏನು ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ನ್ಯೂಸ್ 18ಗೆ ಗಿರೀಶ್ ಮಠಣ್ಣನವರ್ ಹೇಳಿಕೆಯನ್ನು ನೀಡಿದ್ದಾರೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಬರ್ತಾರೆ. ಚಿನ್ನಯ್ಯ ಬಂದ ಮೇಲೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಹತ್ಯೆಗಳೇ ನಡೆದಿದೆ ಅಂತ ಹೇಳ್ತಾರೆ. ನಂತರ ಸಾಕಷ್ಟು ಮುಖಂಡರು ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅಂತ ಸರ್ಕಾರಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತ ಆಗ್ರಹ ಮಾಡಿದ ಬೆನ್ನಲ್ಲೇ ಎಸ್ಐಟಿ ರಚನೆ ಮಾಡಲಾಗಿತ್ತು. ಈಗ ಎಸ್ಐಟಿ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆದರೆ ಅದು ತೃಪ್ತಿ ತಂದಿಲ್ಲ ಅಂತ ನ್ಯೂಸ್ 18ಗೆ ಗಿರೀಶ್ ಮಠಣ್ಣನವರ್ ಹೇಳಿಕೆಯನ್ನು ನೀಡಿದ್ದಾರೆ. ತನಿಖೆ ನಮಗೆ ಗೊತ್ತಿರೋದು ಏನಂತ ಹೇಳಿದ್ರೆ ಎಸ್ಐಟಿ ರಚನೆ ಆಗಿದ್ದು ಏನು ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣ ಮತ್ತು ಸಂಶಯಾಸ್ಪದ ಸಾವುಗಳು ಅದರ ಬಗ್ಗೆ ತನಿಖೆ ಆಗಿದ್ದು. ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟಿದ್ದೀರಿ, ದಯವಿಟ್ಟು ಅದನ್ನು ಬಹಿರಂಗಪಡಿಸಿ. ಗೃಹ ಸಚಿವರಿಗೂ ನಾನು ಹೇಳೋದು, ಆನರೇಬಲ್ ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಮತ್ತೆ ವೆರಿ ಇಫೆಕ್ಟಿವ್ ಆಗಿ ಮಾತಾಡ್ತಾರೆ ಅವರು. ಹೌದಾ? ಈ ವಿಷಯದ ಬಗ್ಗೆನೂ ಕೂಡ ಮಾತಾಡಿ ಅಂತ ಈಗ ವಿರೋಧ ಪಕ್ಷದವರು ಅದೇ ಕೇಳ್ತಾ ಇದ್ದಾರೆ ಅವರಿಗೆ. ಈ ನಾವು ಕೊಟ್ಟಂತಹ ದೂರು ಚಿನ್ನಯ್ಯ ಮೂಲಕ ಏನು ಚಿನ್ನಯ್ಯ ದೂರು ಕೊಟ್ಟಿದ್ದಾನಲ್ಲ, ಅದರಿಂದ ನಾಪತ್ತೆ ಆದವರು ಪತ್ತೆ ಆಗಿದ್ದಾರೆ. ಅಂದ್ರೆ ಪಾಪ ಅವರು ಕಳ್ಕೊಂಡಂತವ್ರು ಅವ್ರದ್ದು ಆಸ್ತಿಗಳು ಸಿಕ್ಕಿದೆ. ಸೊ ವಿ ಹ್ಯಾವ್ ಹೆಲ್ಪ್ಡ್ ದೆಮ್. ತನಿಖೆ ನಮಗೆ ಗೊತ್ತಿರೋದು ಏನಂತ ಹೇಳಿದ್ರೆ ಎಸ್ಐಟಿ ರಚನೆ